ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 12. ಸುಪ್ತಾಗಾಗಿ ಹುಡುಕಿ ಅವಳೆಲ್ಲೂ ಸಿಗದೆ ನಿರಾಸೆಗೊಂಡಿದ್ದ ವಿಶು. ಏನು ನನ್ನ ಮುಖ ನೋಡ್ತಾ ಇದೀಯಾ ಯೂಸ್ಲೆಸ್ ಫೆಲೋ? ನನ್ನ ಮುಖ ನೋಡ್ಕೊಂಡು ಹ್ಯಾಪ್ ಮೋರೆ ಹಾಕ್ಕೊಂಡು ಕೂತ್ರೆ ಓಡಿ ಹೋಗಿರೋ ಹುಡುಗಿ ಸಿಗ್ತಾಳಾ? ಉರಿಯುವ ಕೆಂಡ ಮಾತಿನ ರೂಪದಲ್ಲಿ ಚಟ ಚಟನೆ ಸಿಡಿಯುತ್ತಿತ್ತು. ಹುಡುಗಿ ಏನು? ಪತಿ ಕೊಡುವ ದೈಹಿಕ ಮತ್ತು ಮಾನಸಿಕ ಟಾರ್ಚರ್ ತಡೆಯಲು ಸಾಧ್ಯವಾಗದೆ ಅವನನ್ನು ಬಿಟ್ಟು ಸುಮಾರು 350 ಕಿಲೋಮೀಟರ್ಗಳಷ್ಟು ದೂರ ಓಡಿ ಬಂದಿದ್ದಳು. ಆದರೆ ಈಗಲೂ ಅವನ ನೆನಪುಗಳೇ ಕಾಡತೊಡಗಿತ್ತು. ತಾನು ಓಡಿ ತಪ್ಪಿಸಿಕೊಂಡದ್ದಕ್ಕಾಗಿ ಯಾರೆಲ್ಲ ತಲೆದಂಡ ತರಬೇಕಾಯಿತೋ. ಪಾಪದ ಪ್ರಾಣಿಗಳು ತನಗೇನು ಸಹಾಯ ಮಾಡಿಲ್ಲ. ಆದರೂ ಅವರು ಕರ್ತವ್ಯಭ್ರಷ್ಟರು ಎಂದು ಕೆಲಸ ಕಳೆದುಕೊಂಡಿರಬಹುದು. ಯಾವುದೇ ತಪ್ಪು ಮಾಡದೆ ಅವರ ಊಟಕ್ಕೆ ಕಲ್ಲು ಹಾಕಿ ಬಂದೆನಲ್ಲ ಎಂದಂದುಕೊಂಡಾಗ ಅವಳಿಗೆ ಖೇದವೆನಿಸಿತು. ಮನಸ್ಸು ಭಾರವಾಗಿತ್ತು. ಈಗ ಮನೆಯೊಳಗೆ ಬಂದಾಯಿತು. ಸುಭದ್ರವಾದ ಸೂರು ದೊರೆತಿದೆ. ಆದರೂ ಇದು ಯಾರದೋ ಮನೆ, ತನ್ನದಲ್ಲ. ಅಲ್ಲಾದರೆ ಅವನ ಚಿತ್ರಹಿಂಸೆ ಅನುಭವಿಸಿದರು. ಅದು ತನ್ನದೇ ಮನೆ, ತನ್ನ ಹಕ್ಕಿನ ಮನೆ ಎಂಬ ಭಾವನೆ ಇತ್ತು. ಆದರೆ ಇಲ್ಲಿ ಅನಾಥ ಪ್ರಜ್ಞೆ ಕಾಡುತ್ತಿತ್ತು ಸುಪ್ತಾಗೆ. ಎಷ್ಟು ದಿನ ಇಲ್ಲಿರುವುದು, ಆಮೇಲೆ ಇನ್ನೆಲ್ಲಿಗೆ ಹೋಗುವುದು ಯೋಚನೆ ಮಾಡುತ್ತಿದ್ದವಳ ಯೋಚನೆಗೆ ಭಂಗ ತಂದಿದ್ದು ಬಿಪಿನ್ನ ಮಾತು. ಅವನು ಆಗಲೇ ಅವಳ ಬ್ಯಾಗನ್ನು ತೆಗೆದುಕೊಂಡು ಹೋಗಿ ತನ್ನ ಬೆಡ್ರೂಮಲ್ಲಿ ಇಟ್ಟು ಬಂದಿದ್ದ. ಟ್ರಾವೆಲ್ ಮಾಡಿ ಬಂದಿದ್ದೀರಲ್ಲ ಮೇಡಮ್, ನೀವು ಮೊದಲು ಸ್ನಾನ ಮಾಡ್ಕೊಂಡು ಬನ್ನಿ. ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ, ತೋರಿಸ್ತೀನಿ ಬನ್ನಿ. ತುಸು ಸಂಕೋಚದಿಂದಲೇ ಹೇಳಿ ಅವಳನ್ನು ಮನೆಯ ಒಳಗೆ ಇದ್ದ ಬಾತ್ರೂಮ್ಗೆ ಕರೆದೊಯ್ದಿದ್ದ. ಅವರ ಮನೆಯಲ್ಲಿ ಅವನಿಗೆ ಭಾರವಾಗಿ ಇರಲು ಅವಳಿಗೆ ಕಿಂಚಿತ್ತೂ ಮನಸ್ಸಿಲ್ಲ. ಗೆಳತಿ, ಕಸಿನ್ ಎಂದು ಹೇಳಿದಾಗ ಯಾರಾದರೂ ಹುಡುಗಿಯರು ಇರಬಹುದೆಂದು ಅಂದುಕೊಂಡಿದ್ದಳು. ಅವಳ ಸೋದರತ್ತೆಯ ಮಗಳು ಅತ್ತಿಗೆ ನಿಧಿ ಹೊಸಪೇಟೆಯಲ್ಲಿರುವುದು ಎಂದು ಅಂದ್ಯಾವಾಗಲೋ ಹೇಳಿದ ನೆನಪಿತ್ತು. ಒಂದೆರಡು ಬಾರಿ ಅವಳನ್ನು ನೋಡಿದ ನೆನಪು ಇತ್ತು ಹುಡುಗಿಗೆ. ಸುಪ್ತ ದಾಕ್ಷಿಣ್ಯದಿಂದಲೇ ಹೇಳಿದಳು, ಸಾರಿ, ಬೆಳಿಗ್ಗೆನೇ ನಿಮ್ಮ ನಿದ್ದೆ ಹಾಳು ಮಾಡಿಬಿಟ್ಟೆ ಅನಿಸುತ್ತೆ. ಅವಳು ಸಂಕೋಚದಿಂದ ಹೇಳಿದಾಗ, ನೋ, ನನಗೆ ಏನೂ ತೊಂದರೆ ಆಗಿಲ್ಲ. ನೀವು ದಾಕ್ಷಿಣ್ಯ ಪಟ್ಟುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅವನು ಹಾರ್ದಿಕವಾಗಿ ಮಾತಾಡುತ್ತಿದ್ದ. ನನಗೆ ಅರ್ಜೆಂಟಾಗಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಬೇಕಾಗಿತ್ತು. ಕವನ ಹತ್ರ ಕೇಳಿದಾಗ ಈ ಅಡ್ರೆಸ್ ಕೊಟ್ಬಿಟ್ಲು. ಅದು ನಿಮ್ಮದು ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಅದು ನಾನು ಸ್ವಲ್ಪ ತೊಂದರೆಯಲ್ಲಿದ್ದೀನಿ. ಒಂದೆರಡು ದಿನ ಇಲ್ಲಿ ಉಳ್ಕೊಂಡ್ರೆ ನಿಮಗೆ ತೊಂದರೆ ಆಗುತ್ತಾ? ಮಾತ್ರ ಅಲ್ಲ, ನಿಮ್ಮಿಂದ ನನಗೊಂದು ಉಪಕಾರ ಕೂಡ ಆಗಬೇಕಾಗಿತ್ತು ಎಂದವಳು ತುಂಬು ದಾಕ್ಷಿಣ್ಯದಿಂದಲೇ ಅವನ ಮುಖ ನೋಡುತ್ತಾ ಹೇಳಿದಾಗ ಅವಳ ಮಾತುಗಳನ್ನು ಕೇಳುತ್ತಿದ್ದ ಬಿಪಿನ್ಗೆ ತುಂಬ ಆಶ್ಚರ್ಯವಾಗಿತ್ತು. ನನ್ನಿಂದ ನಿಮಗೆ ಸಹಾಯನಾ? ಏನು ಮಾಡಬೇಕಾಗಿತ್ತು ಮೇಡಮ್? ಅವನು ಅವಳತ್ತ ಚೂಪು ನೋಟ ಬೀರಿ ಪ್ರಶ್ನಿಸಿದಾಗ ಅವಳು ತುಂಬು ಸಂಕೋಚದಿಂದಲೇ ಹೇಳಿದಳು, ಅದು ನನಗೆ ಅರ್ಜೆಂಟಾಗಿ ಒಂದು ಕೆಲಸ ಬೇಕಾಗಿತ್ತು. ಸದ್ಯಕ್ಕೆ ಸ್ಯಾಲರಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ನಿಮ್ಮ ಪರಿಚಯದವರು ಯಾರಾದರೂ ಇದ್ದರೆ ಅವರ ಮೂಲಕನಾದರೂ ನನಗೆ ಕೆಲಸ ಕೊಡಿಸ್ತೀರಾ ಪ್ಲೀಸ್? ನನಗೆ ತುಂಬ ಸಹಾಯ ಆಗುತ್ತೆ. ನಂಬಲೇ ಸಾಧ್ಯವಾಗುತ್ತಿಲ್ಲ ಬಿಪಿನ್ಗೆ. ಅವಳನ್ನು ಕಂಡಾಗಲೇ ಅವನಿಗೆ ಆಶ್ಚರ್ಯವಾದಲ್ಲಿ ಪರಮಾಶ್ಚರ್ಯವಾಗಿತ್ತು. ಅವಳ ಮಾತುಗಳನ್ನು ಕೇಳುತ್ತಲೇ ಅವನಿಗೆ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು. ಅಂದರೆ ಈ ಹುಡುಗಿಯ ಬಾಳು ತಾನಂದುಕೊಂಡಂತಿಲ್ಲವೇ? ಇವಳು ಸಾಮಾನ್ಯದವಳಲ್ಲ, ಕೋಟ್ಯಾಧೀಶ್ವರನ ಪತ್ನಿ. ಅವಳು ಬೆಳಗ್ಗೆ ಟ್ರೈನ್ನಲ್ಲಿ ಬಂದಿದ್ದಾಳೆ, ಅಲ್ಲಿಂದ ಆಟೋದಲ್ಲಿ ಬಂದಿದ್ದಾಳೆ ಎಂದರೆ, ಈಗ ಇಲ್ಲೇ ಸೆಟಲ್ ಆಗುವುದಕ್ಕೋಸ್ಕರ ಕೆಲಸವನ್ನು ಕೇಳುತ್ತಿದ್ದಾಳೆ ಎಂದರೆ, ಇಂತಹ ಸುರಸುಂದರಿಯನ್ನು ರಾತ್ರೋರಾತ್ರಿ ಒಬ್ಬಂಟಿಯಾಗಿ ಕಳುಹಿಸಲು ಅವಳ ಪತಿ ಹೇಗಾದರೂ ಒಪ್ಪಿಕೊಂಡನೋ? ಈಗಲೂ ಕಣ್ಣು ಬಿಟ್ಟು ಅವಳನ್ನೇ ನೋಡುತ್ತಾ ಯೋಚಿಸುತ್ತಿದ್ದ ಬಿಪಿನ್. ಕೋಟ್ಯಾಧೀಶ್ವರನ ಪತ್ನಿಗೆ ತನ್ನಿಂದ ಸಹಾಯ, ಅದು ತನ್ನ ಮನೆಯಲ್ಲಿ 2 ದಿನ ಉಳಿದುಕೊಳ್ಳಲು ವ್ಯವಸ್ಥೆ ಎಂದರೇನು ಅರ್ಥವಾಗುತ್ತಿಲ್ಲ ಬಿಪಿನ್ಗೆ. ಅವನು ಅತ್ಯಾಶ್ಚರ್ಯದಿಂದ ಅವಳ ಮುಖವನ್ನೇ ನಂಬಲಾರದವನಂತೆ ನೋಡಿದಾಗ, ಛೇ, ತನ್ನ ಬಗ್ಗೆ ಗೆಳತಿ ಹೇಳಿರಬಹುದು ಎಂದುಕೊಂಡರೆ ಅವಳೇನು ಹೇಳಿಲ್ಲವೇ? ಈಗ ತಾನೇ ವಿವರಿಸುವಂತಾಯಿತಲ್ಲ. ಏನೆಂದು ಹೇಳಬೇಕು ಗೊತ್ತಾಗುತ್ತಿಲ್ಲ ಸುಪ್ತಾಗೆ. ಎಲ್ಲಿಂದ ಶುರು ಮಾಡಬೇಕೆಂದೇ ಗೊತ್ತಾಗದೆ ಅವಳು ಅವನ ಮುಖವನ್ನೇ ನೋಡಿದಳು. ಟ್ರಾವೆಲ್ ಮಾಡಿ ಬಂದಿದ್ದು ಮೈಯೆಲ್ಲ ಜಡವಾಗಿಬಿಟ್ಟಿದೆ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ಪ್ರಯಾಣದ ಆಯಾಸ ಕಡಿಮೆ ಆಗಬಹುದು ಅನಿಸುತ್ತೆ ಎಂದು ತನ್ನ ಬಟ್ಟೆಗಳೊಂದಿಗೆ ಅವನು ತೋರಿಸಿದತ್ತ ಹೊರಟಳು ಸುಪ್ತ. ಇತ್ತ ಸುಪ್ತಾಗಾಗಿ ಹುಡುಕಿ ಅವಳೆಲ್ಲೂ ಸಿಗದೆ ನಿರಾಸೆಗೊಂಡಿದ್ದ ವಿಶು ಕಾರ್ನಲ್ಲಿ ಕುಳಿತು ಏನೋ ಗಹನವಾಗಿ ಯೋಚಿಸುತ್ತಿದ್ದ. ಯಜಮಾನ ಉರಿಯುತ್ತಿದ್ದ ಬೆಂಕಿ ಎಂದು ಸ್ಟೀಫನ್ಗೆ ಅರಿವಾಗಿತ್ತಲ್ಲ. ಅವನಿಗೆ ಮಾತಾಡಿಸಲೇ ಭಯವಾಗುತ್ತದೆ. ಆದರೆ ಇನ್ನು ಎಲ್ಲಿಗೆ ಹುಡುಕಲು ಹೋಗಬೇಕು? ಯಜಮಾನನ ಆಣತಿಗಾಗಿ ಕಾಯುತ್ತಿದ್ದಾನೆ. ಕಾರು ಸ್ಟಾರ್ಟ್ ಮಾಡಿ ಯಜಮಾನನ ಮುಖ ನೋಡಿದಾಗ, ಏನು ನನ್ನ ಮುಖ ನೋಡ್ತಾ ಇದ್ದೀಯಾ ಯೂಸ್ಲೆಸ್ ಫೆಲೋ? ನನ್ನ ಮುಖ ನೋಡಿಕೊಂಡು ಹೀಗೆ ಹ್ಯಾಪ್ ಮೋರೆ ಹಾಕ್ಕೊಂಡು ಕೂತ್ರೆ ಓಡಿ ಹೋಗಿರುವ ಹುಡುಗಿ ಸಿಗ್ತಾಳಾ? ಉರಿಯುವ ಕೆಂಡ ಮಾತಿನ ರೂಪದಲ್ಲಿ ಚಟಚಟನೆ ಸಿಡಿಯುತ್ತಿತ್ತು. ಪತ್ನಿ ಸಿಗದೆ ತಪ್ಪಿಸಿಕೊಂಡು ಹೋಗಿದ್ದ ಸಿಟ್ಟನ್ನು ಸ್ಟೀಫನ್ ಮೇಲೆ ತೀರಿಸುತ್ತಿದ್ದಾನೆ ಭವಿಷ್.
ಸುಪ್ತ ಮದುವೆಯಾದ ಗಂಡನನ್ನು ಬಿಟ್ಟು ಪ್ರೀತಿಸಿದ ವ್ಯಕ್ತಿಯ ಬಳಿಗೆ ಓಡಿ ಬಂದಿದ್ದಾಳೆ. ಭವಿಷ್ ಅವಳು ತನಗೆ ಮೋಸ ಮಾಡಿ ಓಡಿ ಹೋಗಿದ್ದು ತಿಳಿದು ಕೆಂಡಾಮಂಡಲನಾಗಿದ್ದವನು ಈಗ ಪರಾಜಯಗೊಂಡು ಬಳಿಕ ಮತ್ತು ಸಿಟ್ಟಾಗಿದ್ದಾನೆ. ತನ್ನ ಧರ್ಮಪತ್ನಿ ಅವಳನ್ನು ಪ್ರೀತಿಸಿದವನ ಜೊತೆ ಹೋಗಿ ಜೀವನ ಮಾಡುತ್ತಿದ್ದಾಳೆಂದರೆ ಅದನ್ನವನು ಹೇಗೆ ತೆಗೆದುಕೊಳ್ಳುತ್ತಾನೆ? ಇದರ ಮುಂದಿನ ಪರಿಣಾಮವೇನು? ಭವಿಷ್ ಹಿಂದೇನೋ ಸೋತಿರಬಹುದು, ಆದರೆ ಅವನಿಗೆ ಹಣಬಲ ಜನಬಲ ಎಲ್ಲವೂ ಇದೆ. ಇತ್ತ ಸ್ಟೀಫನ್ ಜೊತೆ ಹೋಗಿ ಹೋಟೆಲ್ನಲ್ಲಿ ತಿಂಡಿ ತಿಂದು ಹೊಟ್ಟೆ ತುಂಬಿಸಿದ ಬಳಿಕ ಭವಿಷ್ನ ತಲೆ ಕೆಲಸ ಮಾಡತೊಡಗಿತ್ತು. ಅವನು ಸುಪ್ತಾಳನ್ನು ಹುಡುಕಲು ಬೇರೊಂದು ಮಾರ್ಗವನ್ನು ಅನುಸರಿಸುತ್ತಿದ್ದಾನೆ. ಅದೇನು? ಅದಲ್ಲಿ ಅವನು ಯಶಸ್ವಿಯಾಗುತ್ತಾನಾ? ಮುಂದಿನ ಸಂಚಿಕೆಯಲ್ಲಿ. ವೀಕ್ಷಕರೇ, ಇವತ್ತು ಜಾಸ್ತಿ ಕತೆ ಹಾಕೋಕೆ ಆಗಲಿಲ್ಲ. ಇದರ ಮುಂದುವರಿದ ಭಾಗ ನಾಳೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.